ನಮಸ್ಕಾರ ಎಲ್ಲರಿಗೂ. ಹೇ ಮಂಜುಳಾ ಗೌರಿ ಚಾನಲ್ಗೆಲ್ಲರಿಗೂ ಸುಸ್ವಾಗತ. ಶ್ರೀ ರಾಮೇಶ್ವರ ಸ್ವಾಮಿ ದೇವಸ್ಥಾನ, ಚಾಮರಾಜಪೇಟೆ, ಬೆಂಗಳೂರು. ಇಲ್ಲಿ ನಡೆದ ಶ್ರೀ ಗಿರಿಜಾ ಕಲ್ಯಾಣೋತ್ಸವದ ಮುಂದುವರೆದ ಭಾಗ 2 ಮಾರ್ಚ್ 5, 2026 ಗುರುವಾರದಂದು ಸುಮಾರು ಸಂಜೆ 6 ಗಂಟೆ ಮೇಲೆ ಈ ಕಲ್ಯಾಣೋತ್ಸವ ನಡೆದಿತ್ತು. ಅದರ ಮುಂದಿನ ಭಾಗವನ್ನು ತೋರಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಅತ್ಯಧಿಕ ಸಂಖ್ಯೆಯಲ್ಲಿ ಭಕ್ತ ಸಾಗರವೇ ಹರಿದು ಬಂದಿತ್ತು ದೇವಾಲಯಕ್ಕೆ ಗಿರಿಜಾ ಕಲ್ಯಾಣೋತ್ಸವವನ್ನು ವೀಕ್ಷಿಸಲು. ಹೋದ ವರ್ಷಕ್ಕಿಂತ ಈ ಸಲ ಹೆಚ್ಚಿನ ಭಕ್ತಾದಿಗಳು ಆಗಮಿಸಿ ಗಿರಿಜಾ ಕಲ್ಯಾಣೋತ್ಸವವನ್ನು ಕಣ್ತುಂಬಿಕೊಂಡರು. ಶಿವಪಾರ್ವತಿಯನ್ನು ಉಯ್ಯಾಲೋತ್ಸವದ ಮೇಲೆ ಕೂರಿಸಿ ಸಂಗೀತೋತ್ಸವ, ಮಹಾಮಂಗಳಾರತಿ, ತದನಂತರ ಶೇಷವಾಹನೋತ್ಸವ ಕಾರ್ಯಕ್ರಮಗಳು ಇದೆ. ಮತ್ತು ಬಂದಿರೋ ಭಕ್ತಾದಿಗಳೆಲ್ಲರಿಗೂ ಮಹಾಪ್ರಸಾದವನ್ನೇ ಕೂಡ ಇದೆ. ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಇವನ್ನೆಲ್ಲ. ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವೀಕ್ಷಿಸಿ ಶ್ರೀ ರಾಮೇಶ್ವರ ಸ್ವಾಮಿ ಆಶೀರ್ವಾದ ಕೃಪಾಕಟಾಕ್ಷಕ್ಕೆ ಪಾತ್ರರಾಗಿ ಎಂದು ಪ್ರಾರ್ಥಿಸುತ್ತೇವೆ. ಶಿವಪಾರ್ವತಿಯ ಆಶೀರ್ವಾದ ಕೃಪಾಕಟಾಕ್ಷ ಎಲ್ಲ ಸಬ್ಸ್ಕ್ರೈಬರು ಹಾಗೂ ಎಲ್ಲ ವ್ಯವಸ್ಥೆಯೂ ಸದಾ ಇರಲಿ ಎಂದು ಪ್ರಾರ್ಥಿಸುತ್ತೇವೆ. ಇಷ್ಟೊತ್ತು ವಿವಾಹ ಸಂಪನ್ನವಾಯಿತು. ಇವಾಗ ಮಹಾಮಂಗಳಾರತಿ ಆಗ್ತಾ ಇದೆ. ರಾಮೇಶ್ವರ ಗುಡಿಯ ಅಭಿವೃದ್ಧಿಗಾಗಿ ಅವರನ್ನು ನಾವು ಕೇಳ್ಕೊಳ್ತಾ ಇದ್ದೀವಿ, ಸ್ವಲ್ಪ ಜಾಗ ಕೊಡಿ ವಿನಾಯಕರು. ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ ಸರ್, ಇಲ್ಲಿ ಬನ್ನಿ, ಬರ್ಬೇಕು, ಬೇರೆ ಬರ್ಬೇಕು. ನಮ್ಮ ದೇವಸ್ಥಾನಕ್ಕೆ ಬಹಳ ಶ್ರಮಿಸಿದಂತ ವಿನಾಯಕ ಅವ್ರಿಗೆ ಭಗವಂತ ಆಯ್ತು ಒಳ್ಳೆ ಅಭಿನಯ. ಒಂದು ನಿಮಿಷ ಇರ್ಲೇ ಮಾತಾಡಿ, ಮಾತಾಡಿ ಮಾತಾಡಿ ಈ ಸಂದರ್ಭದಲ್ಲಿ 2016ರಲ್ಲಿ ನಾವು ಈ ದೇವಸ್ಥಾನದ ಅಭಿವೃದ್ಧಿ ಸಮಿತಿಯಾಗಿ ಬಂದವರು. ನಮ್ಮ ಹಿರಿಯರು ನಮ್ಮ ಹಿರಿಯರಾಗಿ ಡಾಕ್ಟರ್ ಪ್ರಕಾಶ್ ಅವರು, ರಮೇಶ್ ಅವರ ಮಗ ಹರ್ಷ ಅವರ ಮಗ ಸೇರಿ ಅಭಿವೃದ್ಧಿ ಸಮಿತಿಯನ್ನು ಮಾಡಿ ದೇವಸ್ಥಾನವನ್ನ ಈಗೇನು ಒಂದು ಶಾಸಕರು ಮತ್ತೆ ಸಚಿವರು ರವೀರಣ್ಣವರು ಆದೇಶದ ಮೇರೆಗೆ ನಾವು ಅಭಿವೃದ್ಧಿ ಸಮಿತಿ ಬಂದ್ವಿ. ನಾನು ಏನಕ್ಕೆ ಈ ಮಾತನ್ನ ಪದೇ ಪದೇ ವರ್ಷ ಹೇಳ್ತೀನಿ ಅಂದ್ರೆ, ಈಗ ನೀವು 6-7 ವರ್ಷಗಳಲ್ಲಿ ಆಗಿರೋ ಅಭಿವೃದ್ಧಿನ ನಿಮ್ಮ ಕಣ್ಮುಂದೆ ನಾವು ತೋರಿಸ್ತಾ ಇದ್ದೀವಿ. ಆವಾಗ ನಾನು ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಾಗಿ ಬಂದೇನೆ. ನಮ್ಮ ಜೊತೆಲಿ ಫಸ್ಟ್ ಕೈ ಜೋಡಿಸಿದ್ದು ಯಾರು ಅಂದ್ರೆ, ನಮ್ಮ ಈ ಥರ ಗೋಪುರ ಬರ್ತಾ ಇದ್ವಿ. ಮೇಲ್ಛಾವಣಿ ನಾವು ಮಾಡಬೇಕಾದ್ರೆ 27 ಲಕ್ಷ ರೂಪಾಯಿ ಖರ್ಚಾಗಿತ್ತು. ಅವತ್ತು ಬೆಂಗಳೂರು ಮಾಡಿಬಿಟ್ಟು ಕಾರ್ತಿಕ್ ಅವರು ಮನೆಗೆ ಹೋದಾಗ 5 ಲಕ್ಷ ರೂಪಾಯಿ ಚೆಕ್ ಅನ್ನು ಕೊಟ್ಟು ನಾವು ಈ ಸಂದರ್ಭದಲ್ಲಿ ಏನಕ್ಕೆ ಅವ್ರನ್ನ ನೆನೆಸ್ಕೊಳ್ತೀವಿ ಅಂದ್ರೆ, ಇದಕ್ಕೆ ಕೋಟ್ಯಾಂತರ ರೂಪಾಯಿ ಹಣವನ್ನ, ಸಮಯವನ್ನ ಮತ್ತೆ ಬೇರೆ ಬೇರೆ ಅವರು ಕನಸುಗಳನ್ನ ನೆನಸು ಮಾಡೋದಕ್ಕೆ ಡಾಕ್ಟರ್ ಅವರು ಬಹಳ ಒಂದು ವಿಶಾಲವಾದ ಒಂದು ದೇವಸ್ಥಾನ ಪ್ರಾಂತ. ಈ ಅಭಿವೃದ್ಧಿ ಸಮಿತಿ ಆದ್ಮೇಲೆ ವ್ಯವಸ್ಥಾಪನಾ ಸಮಿತಿ ಅಂತೇಳಿ ನಮ್ಮ ಶಾಸಕರು ಒಂದು ಆದೇಶ ಮಾಡಿ ವ್ಯವಸ್ಥಾಪನಾ ಸಮಿತಿ ನಾವು ಇಲ್ಲಿ ಇಟ್ಟಿದ್ದೀವಿ. ಪಾಠಶಾಲೆ ಮಾಡಬೇಕು ಅಂತೇಳಿ. ಜೊತೆಗೆ ಅರ್ಚಕರಿಗೆ ಮನೆ ಇರಲಿಲ್ಲ. ಬಹಳ ಹಳೆ ಕಾಲದ ಹೆಂಚಿನ ಮನೆ ಇತ್ತು. ಅರ್ಚಕರಿಲ್ಲ ಅಂದ್ರೆ ದೇವಸ್ಥಾನದಲ್ಲಿ ಯಾವುದೇ ಕಾರ್ಯಕ್ರಮ ಆಗಲ್ಲ. ಅರ್ಚಕರು ಮನೆ ಎಲ್ಲೇ ಇರ್ತದೆ, ದೇವಸ್ಥಾನ ಕಾರ್ಯಕ್ರಮ ದೇವಸ್ಥಾನ ಎಲ್ಲೇ ಇರ್ತದೆ. ಅದಕ್ಕೆ ನಮ್ಮ ದೇವಸ್ಥಾನ ಕಾಂಪೌಂಡ್ ಒಳಗೇನೆ ಅರ್ಚಕರ ಮನೆಯನ್ನು ಮಾಡಿ ಪಾಠಶಾಲೆ ಮಾಡೋದಕ್ಕೆ ಯೋಜನೆ ರೂಪಿಸಿ 25 ಲಕ್ಷ ರೂಪಾಯಿ ನಾವು ಖರ್ಚು ಮಾಡಿ ಕೆಲಸ ಸ್ವಲ್ಪ ನಿಂತಿದೆ. ಇನ್ನೂ ನಮಗೆ 40ರಿಂದ 50 ಲಕ್ಷ ರೂಪಾಯಿ ನಮ್ಗೆ ವೆಚ್ಚ ಬೇಕಾಗುತ್ತೆ. ಆ ಪಾಠಶಾಲೆ ಆದಮೇಲೆ ನಾವು ಪ್ರತಿನಿತ್ಯ ನೀವು ಗಣಪತಿ ಹೋಮ, ಮೃತ್ಯುಂಜಯ ಹೋಮ, ಸುಬ್ರಹ್ಮಣ್ಯ ಹೋಮ, ಶಿವನಿಗೆ ಸಂಬಂಧಪಟ್ಟಂತ ಪೂಜೆ ಕಾರ್ಯ ಮಾಡಬೇಕಂದ್ರೆ 200-300 ಜನ ನೀವು ಊಟದ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಅದಾದ್ಮೇಲೆ ಸರ್ಕಾರದಿಂದ ಒಂದು ಆದೇಶ ನಾವು ಮಾಡ್ಕೊಂಡು ಬಂದಿದ್ದೀವಿ. ಮತ್ತೊಂದು ವಿಶೇಷ ಏನಂದ್ರೆ ಇವತ್ತು ನೀವು ಏನು ಕೂತ್ಕೊಂಡಿದ್ದೇವೆ, ಒಂದು 2 ನಿಮಿಷ ಮುಗಿಸ್ತೀವಿ. ಮತ್ತೊಂದು ವಿಶೇಷ ಏನಂದ್ರೆ, ಇವತ್ತು ದೇವಸ್ಥಾನ ಪ್ರಾಕಾರ ಚಪ್ಪಿ ಕಲಿಕೆಯಲ್ಲಿ ಎಲ್ಲೂ ಇಲ್ಲ. ಆ ಥರ ಒಂದು ವಿಶಾಲವಾದ ಸುಂದರವಾದ ಒಂದು ಪ್ರಾಕಾರ ಮಾಡಿದ್ದೀವಿ. ಜೊತೆಗೆ ಈ ಒಂದು 3 ತಿಂಗಳಲ್ಲಿ ನಮ್ಮ ಡಾಕ್ಟರ್ ಪ್ರಕಾಶ್ ಅವರ ನೇತೃತ್ವದಲ್ಲಿ ನಮ್ಮ ಟ್ರಾನ್ಸ್ಪೋರ್ಟ್ ಅವರು ಅನೇಕ ದಾನಿಗಳು ಸೇರಿ ಈ ಮುಖಮಂಟಪ ಮುಂದೆ ಟೈಲ್ಸ್ಗಳನ್ನ ಹಾಕಿ ಬೇರೆ ಬೇರೆ ವ್ಯವಸ್ಥೆ ಮಾಡಿ ನಮ್ಮ ಬ್ರಹ್ಮರಥೋತ್ಸವದ ರಥವನ್ನು ಹೋಗೋದಕ್ಕೆ ಅವಕಾಶ ಮಾಡಿ
ಮಾಡಿ ಗ್ರಿಲ್ಗಳು ಹಾಕಿ ಎಲ್ಲ ವ್ಯವಸ್ಥೆ ಮಾಡಿದ್ವಿ. ನಾನೇ ಇಷ್ಟೇ, ನಾವು ಎಲ್ಲೇ ಇರಲಿ ನಮ್ಮ ಭಾರತ ದೇಶ ಸನಾತನ ಧರ್ಮ ಉಳಿಬೇಕು ಅಂತೇಳಿ ನಾವು ನಿಮ್ಮೆಲ್ಲರ ಸಹಕಾರಕ್ಕೆ ದೊಡ್ಡ ಪ್ರಯತ್ನ ಮಾಡಿ ಹಿಂದೂ ದೇವಸ್ಥಾನವನ್ನು ಉಳಿಬೇಕು ಅಂತೇಳಿ ನಾವು ಬಹಳ ಒಂದು ಶ್ರಮವನ್ನು ವಹಿಸಿ ನಾವು ಮಾಡ್ತಾ ಇದ್ದೀವಿ. ಸನಾತನ ಧರ್ಮ ಉಳಿಬೇಕು ಅಂದ್ರೆ ನಿಮ್ಮೆಲ್ಲರ ಸಹಕಾರ ಇರಬೇಕು. ಈ ರೀತಿ ಅನೇಕ ದೇವಾಲಯಗಳಿದೆ ಬೆಂಗಳೂರಲ್ಲಿ. ಇದು ಈ ಒಂದು ದೇವಸ್ಥಾನ ಅಭಿವೃದ್ಧಿ ಬೇರೆ ದೇವಸ್ಥಾನಕ್ಕೆ ಮಾದರಿ ಆಗಲಿ ಅಂತೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಯಾರ ಮುಂದೆ ನಮ್ಮ ನಡೆತಕ್ಕಂಥ ಕಾರ್ಯಕ್ರಮಕ್ಕೆ ಸಹಕಾರ ಕೊಡಬೇಕಂತಿದ್ರೆ ಅವರೆಲ್ಲರಿಗೂ ನಾನು ಹೊಂದಿಸ್ತಾ ಇದ್ದೀನಿ. ಜೊತೆಗೆ ನಾವು ಒಬ್ಬರು ವ್ಯಕ್ತಿನ ನಾವು ಮತ್ತೊಬ್ತೀವಿ ಯಾವಾಗಲೂ ಕಾರ್ಯಕ್ರಮ ಮಾಡ್ತಾರೆ. ನೀವು ಎಲ್ಲೆಲ್ಲಿ ಚೇರ್ ಕೂತಿದ್ದೀರಾ, ಎಲ್ಲೆಲ್ಲಿ ನೀವು ನೆರಳಲ್ಲಿ ಇರ್ತೀರಾ, ಅದನ್ನ ಮಾಡಿದವರು ನಮ್ಮ GN ಅವರ ಒಂದು GR ಅವರು ಎಲ್ಲಿ ನಮ್ಮ ಶ್ರೀನಿವಾಸ್ ಅವರು ಶ್ರೀನಿವಾಸ್ ಸರ್ ಇವತ್ತು ನಮ್ಮ ದೇವಸ್ಥಾನವನ್ನ ಬಹಳ ಸುಂದರವಾಗಿ ದೇವಸ್ಥಾನ ಮಾಡಿಕೊಂಡು ಪ್ರತಿ ವರ್ಷ ಮಾಡ್ತಾ ಇದ್ದಾರೆ. ಇವರು ಆಶೀರ್ವಾದ ಸಹಕಾರ ಯಾವಾಗಲೂ ಇಲ್ಲಿ ಅಂತೇಳಿ ನಾನು ಅವರಿಗೆ ದೇವಸ್ಥಾನ ಪರವಾಗಿ ಹೊಂದಿಸ್ತಾ ಇದ್ದೀನಿ. ನಮಸ್ಕಾರ. ಜೊತೆಗೆ ಪ್ರತಿ ಸೋಮವಾರ ನಾವು ಸೇವಾಕರ್ತರ ಒಂದು ಸಹಕಾರದೊಂದಿಗೆ ದೇವಸ್ಥಾನದಲ್ಲಿ ಪ್ರತಿ ಸೋಮವಾರ 400ರಿಂದ 1000 ಜನಕ್ಕೆ ಪ್ರಸಾದ ನೀಡುವ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ನಮ್ದೆಲ್ಲ ದೇವರ ಇನ್ನೊಂದು ವಿಷಯ ಏನಂದ್ರೆ ದೇವಸ್ಥಾನ ಸೆಲ್ವರಾಜ್ ಅವರು ವೇದಿಕೆ ಹತ್ರ ಬರಬೇಕು. ಅವರು ಬಿಗಿನಿಂಗ್ ಇಂದ ನಮಗೆ ಫುಲ್ ಗೈಡೆನ್ಸ್ ಕೊಟ್ಟು ಇದೇ ರೀತಿ ಮಾಡಬೇಕು, ಇದೇ ರೀತಿ ಮಾಡಬೇಕು ಅಂತ ಹೇಳಿ ಅದೇ ಒಂದು ಹೇಳ್ತಾ ಇರ್ತೀನಿ. ಸಹಕಾರದ ಬಗ್ಗೆ ಅದೇ ಒಂದು ಮಾತು, ಬಿಡುಗರೆ ನಿನ್ನತನ ಅಂಗಿಸದಿರುವ ಈ ತರ ತನ ತನ್ಮನದಲ್ಲಿ ಇರಲಿ ಉತ್ತಮತನ, ಇದನ್ನೇ ಸಾರುವುದು ನಮ್ಮ ಸನಾತನ. ನಮಸ್ತೆ. ನೀವೆಲ್ಲಿದ್ರೆ ಅಲ್ಲೇ ಬಗ್ಲಾಡಿ ತಟ್ಟೆ ಬರುತ್ತೆ. ಸುರೇಶ್ ಆಚಾರ್ ಅವರು ಎಲ್ಲಿದ್ರು ಬರಬೇಕು. ಅವರ ಫೋನು ನಮ್ಮ ಹತ್ರ ಸಿಕ್ಕಿದೆ. ಇಲ್ಲಿ ಶ್ರೀಯುತ ಸುರೇಶ್ ಆಚಾರ್ ಅವರ ಫೋನು ನಮ್ಮ ಹತ್ರ ಇದೆ. ಸೀನಿಯರ್ ಸಿಟಿಸನ್ಸ್ಗೆ ಹಿರಿಯ ನಾಗರಿಕರನ್ನ ಬಿಸಾಕಬೇಡಿ. ಯಾಕೆಂದ್ರೆ ದೇವಸ್ಥಾನದ ಆವರಣವನ್ನ ಬಹಳ ಶುಚಿಯಾಗಿ, ಶುದ್ಧವಾಗಿ, ವ್ಯವಸ್ಥಿತವಾಗಿ ಆರ್ಗನೈಸ್ ಮಾಡಿದ್ದಾರೆ ನಮ್ಮ ವ್ಯವಸ್ಥಾಪಕ ಮಂಡಳಿಯವರು. ದಯಮಾಡಿ ಯಾರು ಕೂಡ ಅದನ್ನ ಕಲುಷಿತಗೊಳಿಸಬೇಡಿ. ನಿಮ್ಮ ಬಳಿಯಲ್ಲೇ ಇರುವಂತಹ ಡಸ್ಟ್ಬಿನ್ ನಲ್ಲಿ ಎಲ್ಲ ಪ್ಲೇಟ್ಸ್ ಮತ್ತೆ ಗ್ಲಾಸ್ ಗಳನ್ನ ಹಾಕಬೇಕು ಅಂತ ನಿಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀವಿ. ಎಲ್ಲರೂ ಕೂಡ ಸಹನೆಯಿಂದ, ತಾಳ್ಮೆಯಿಂದ ಪ್ರಸಾದ ಸ್ವೀಕಾರ ಮಾಡಬೇಕು. ಥ್ಯಾಂಕ್ ಯು. ಈ ಗಿರಿಜಾ ಕಲ್ಯಾಣೋತ್ಸವವು 96ನೇ ವರ್ಷದಿಂದ ನಡೆದುಕೊಂಡು ಬರುತ್ತಾ ಇದೆ ಶ್ರೀರಾಮೇಶ್ವರ ಸ್ವಾಮಿ ದೇವಾಲಯದಲ್ಲಿ. ಇದು 96ನೇ ಗಿರಿಜಾ ಕಲ್ಯಾಣೋತ್ಸವ ಅದ್ದೂರಿಯಾಗಿ ನಡೆದಿದೆ. ಅತ್ಯಧಿಕ ಸಂಖ್ಯೆಯಲ್ಲಿ ಭಕ್ತ ಸಾಗರವೇ ಹರಿದು ಬಂದಿದೆ. ಮಹಾಮಂಗಳಾರತಿ ಆಯಿತು. ನಾನು ಗೌರಿ ಮಂಗಳಾರತಿ ಹಾಗೂ ಅಕ್ಷತೆಯನ್ನು ಸ್ವೀಕರಿಸಿದೆವು. ನಾನು ಗೌರಿ, ಗಣೇಶ, ರಾಮಕೃಷ್ಣ ನಾವು 4 ಜನನೂ ಕೂಡ ಬಂದಿದ್ವಿ ಗಿರಿಜಾ ಕಲ್ಯಾಣೋತ್ಸವಕ್ಕೆ. ಬಂದಿರುವ ಭಕ್ತಾದಿಗಳೆಲ್ಲರಿಗೂ ಮಹಾಪ್ರಸಾದ ವಿನಿಯೋಗ ನಡೆಯುತ್ತಿತ್ತು. ಮೈಸೂರು ಪಾಕು, ವಡೆ, ಬಾಳೆಹಣ್ಣು ಮತ್ತು ವಾಂಗಿಬಾತ್, ಉಪ್ಪಿಟ್ಟು, ಚಟ್ನಿ, ಮೊಸರನ್ನ ಹಾಗೂ ಉಪ್ಪಿನಕಾಯಿ ಎಲ್ಲರಿಗೂ ಭಕ್ತಾದಿಗಳಿಗೂ ನೀಡುತ್ತಿದ್ದರು. ನಾವು ಸಹ ಮಹಾಪ್ರಸಾದವನ್ನು ಸ್ವೀಕರಿಸಿದೆವು. ತುಂಬಾ ರುಚಿಯಾಗಿತ್ತು ನೋಡಿ. ರಾಮಕೃಷ್ಣ, ನಾನು ಗೌರಿ ಪ್ರಸಾದ ಸ್ವೀಕರಿಸ್ತಾ ಇದ್ವಿ. ಗಣೇಶ ವಿಡಿಯೋ ಮಾಡ್ತಿದ್ದಾನೆ, ಅವನ ತಟ್ಟೆ ಮುಂದೆನೇ ಇದೆ. ಆಮೇಲೆ ಅವನು ಕೂಡ ಸ್ವೀಕರಿಸ್ದ. ಈಗ ಶೇಷವಾಹನೋತ್ಸವ ಜರುಗಲಿದೆ. ದಯವಿಟ್ಟು ಅದನ್ನು ಮಾಡಕೋಬೇಡಿ. ಇದು ನಾವು ಬಹಳ ಶುದ್ಧವಾಗಿ
ಹಲೋ ಹಲೋ ಚೇರ್ಮನ್ ಕಷ್ಟನೇ ಇಡ್ತಾ ಇದ್ದಾರೆ, ಗಲೀಜ್ ಮಾಡಬಾರ್ದು. ಸ್ವಚ್ಛತೆಗೆ ನಮ್ಗೆ ಆದ್ಯತೆಯನ್ನು ಕೊಡಬೇಕು. ದಯವಿಟ್ಟು ಎಲ್ಲರೂ ಇಷ್ಟುವರೆಗೂ ಗಿರಿಜಾ ಕಲ್ಯಾಣೋತ್ಸವ ಮತ್ತು ಶೇಷವಾಹನೋತ್ಸವ ವೀಕ್ಷಿಸಿದಾರಲ್ಲ, ತುಂಬ ಚೆನ್ನಾಗಿತ್ತಲ್ಲ. ನೀವೇನಾದ್ರು ನಮ್ಮ ಚಾನಲ್ಗೆ ಹೊಸಬರಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲಕನ್ನು ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ. ನಿಮ್ಮ ಫ್ರೆಂಡ್ ಹಾಗೂ ರಿಲೇಟಿವ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಮ್ಮೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಆ ಶಿವ ಪಾರ್ವತಿ ಆಶೀರ್ವಾದ ಕೃಪಾಭಾಗ ಸದಾ ಇರಲಿ.